ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಕ್ಕಳ ಕತೆ. ನಮಸ್ತೆ, ನಮ್ಮ ಯೂಟ್ಯೂಬ್ ಚಾನೆಲ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವ ವಿಡಿಯೋಗಳು ನೇರವಾಗಿ ನಿಮಗೆ ತಲುಪುತ್ತದೆ. ಸಂಗೊಳ್ಳಿ ಎಂಬ ಸಣ್ಣ ಗ್ರಾಮದಲ್ಲಿ ರಾಯಣ್ಣ ಎಂಬ ಧೈರ್ಯಶಾಲಿ ಬಾಲಕನಿದ್ದ. ಬಾಲ್ಯದಿಂದಲೇ ರಾಯಣ್ಣ ಸತ್ಯ, ನ್ಯಾಯ ಮತ್ತು ಧೈರ್ಯವನ್ನು ತುಂಬಾ ಇಷ್ಟಪಡುತ್ತಿದ್ದ. ಯಾರಿಗಾದರೂ ಅನ್ಯಾಯವಾದರೆ ಅವನ ಹೃದಯ ಸಹಿಸಲಾರದು. ಆದ್ದರಿಂದ ಎಲ್ಲರೂ ಅವನನ್ನು ಪ್ರೀತಿಯಿಂದ ಧೈರ್ಯವಂತ ರಾಯಣ್ಣ ಎಂದು ಕರೆಯುತ್ತಿದ್ದರು. ರಾಯಣ್ಣ ದೊಡ್ಡವನಾದಾಗ ಕಿತ್ತೂರಿನ ರಾಣಿ ಚೆನ್ನಮ್ಮ ಅವರ ಸೇನೆಗೆ ಸೇರ್ಪಡೆಯಾದ. ಆ ಸಮಯದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು ಮತ್ತು ಜನರಿಗೆ ಅನ್ಯಾಯ ಮಾಡುತ್ತಿದ್ದರು. ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಬಂದಾಗ ರಾಣಿ ಚೆನ್ನಮ್ಮರು ಧೈರ್ಯವಾಗಿ ಎದುರಿಸಿದರು. ರಾಯಣ್ಣರು ರಾಣಿಯವರ ಜೊತೆಗೆ ಯುದ್ಧ ಮಾಡಿ ಅಪಾರ ಶೌರ್ಯ ತೋರಿದರು. ಒಂದು ಯುದ್ಧದಲ್ಲಿ ರಾಣಿ ಚೆನ್ನಮ್ಮರು ಬಂಧಿತರಾದರು. ಆದರೆ ರಾಯಣ್ಣರು ಧೈರ್ಯ ಕಳೆದುಕೊಳ್ಳಲಿಲ್ಲ. ನಮ್ಮ ದೇಶವನ್ನು ಉಳಿಸಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡರು. ಅವರು ಕಾಡುಗಳಲ್ಲಿ ಅಡಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ರಾಯಣ್ಣರು ತುಂಬಾ ಚತುರರಾಗಿದ್ದರು. ಬ್ರಿಟಿಷರು ಬಂದರೆ ಅವರು ತಕ್ಷಣ ಸ್ಥಳ ಬದಲಾಯಿಸುತ್ತಿದ್ದರು. ಇದನ್ನು ಗೆರಿಲ್ಲಾ ಯುದ್ಧ ಎಂದು ಕರೆಯುತ್ತಾರೆ. ರಾಯಣ್ಣರು ಬ್ರಿಟಿಷರಿಂದ ಪಡೆದ ಹಣ ಮತ್ತು ಆಹಾರವನ್ನು ಬಡಜನರಿಗೆ ಹಂಚುತ್ತಿದ್ದರು. ಇದರಿಂದ ಜನರು ಅವರನ್ನು ತಮ್ಮ ವೀರನಂತೆ ಗೌರವಿಸುತ್ತಿದ್ದರು. ಮಕ್ಕಳು ಕೂಡ ರಾಯಣ್ಣನ ಕತೆಗಳನ್ನು ಕೇಳಿ ಧೈರ್ಯವಾಗಿರಬೇಕು ಎಂದು ಕಲಿಯುತ್ತಿದ್ದರು. ಒಂದು ದಿನ ಬ್ರಿಟಿಷರು ವಂಚನೆಯ ಮೂಲಕ ರಾಯಣ್ಣರನ್ನು ಹಿಡಿದರು. ಅವರು ರಾಯಣ್ಣರಿಗೆ ಗಲ್ಲುಶಿಕ್ಷೆ ನೀಡಿದರು. ಆದರೆ ರಾಯಣ್ಣರ ಧೈರ್ಯ ಅಲ್ಲಿ ಮುಗಿಯಲಿಲ್ಲ. ಅವರ ಹೆಸರು, ಅವರ ತ್ಯಾಗ, ಅವರ ದೇಶಪ್ರೇಮ ಎಂದೆಂದಿಗೂ ಉಳಿಯಿತು. ಇಂದಿಗೂ ನಾವು ರಾಯಣ್ಣರನ್ನು ನೆನಪಿಸಿಕೊಂಡಾಗ ಧೈರ್ಯ, ಸತ್ಯ ಮತ್ತು ದೇಶಭಕ್ತಿ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ರಾಯಣ್ಣನ ಕತೆ ನಮಗೆ ಒಂದು ಪಾಠ ಹೇಳುತ್ತದೆ.